ಹಾಯ್, ನಾನು ರಜನಿ. ಇವರು ನನ್ನ ಹಸ್ಬೆಂಡ್ ಅರುಣ್ ಬಿ ಗೌಡ. ನಾನು ಬೇಸಿಕ್ಲಿ ಮೆನ್ಸ್ ಫಿಸಿಕ್ ಅಥ್ಲೆಟ್. ಇಂಟರ್ನ್ಯಾಷನಲ್ ಪ್ರೋ ಕಾರ್ಡ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ. ನಾವು ಒಂಥರ ಫಿಟ್ನೆಸ್ ಜೋಡಿ ಅಂತಾನೆ ಹೇಳ್ಬೋದು. ನಾನು ಗರಡಿಲಿದ್ದಾಗ ಹೆಂಗಿದ್ದೆ ಅರುಣ ನೀನು? ಎಂಟಿ ಊಟ ಆಗ್ತಿಲ್ಲ ಅಂತ ಕಾಣುತ್ತೆ. ಇರೋ ಊಟ ಎಲ್ಲ ಅವಳೇ ತಿನ್ಕೊಂಡ್ಬಿಡ್ತಾಳೆ ಗುಡುಗಡೆ. ನೀನು ಎಂಟಿನ ಒಂದ್ಸಲ ಕರಿಯಮ್ಮ, ನಾನು ಮಾತಾಡ್ತೀನಿ. ಕರಿ ಮಮ್ಮಿ ಮಮ್ಮಿ ಅಂತ ಯಾಕೆ ಕರೆದಿದ್ದ? ಮಮ್ಮಿ ತರ ಪ್ರೀತಿ ತೋರಿಸ್ತಾರೆ ಅಂತ. ನನ್ನ ಶಿಷ್ಯ ಆಗಿರೋದಕ್ಕೆ ಈಗ ನನಗೆ ಹೆಮ್ಮೆ ಆಗ್ತಾ ಇದೆ. ನಿಮ್ಮ ವೈಫ್ ಬೆಸ್ಟ್ ಫ್ರೆಂಡ್ ಹೆಸರು ಹೇಳಿ? ಅರುಣ್. ಅವತ್ತೇ ಹೋಗ್ಬೇಕು ಅಂತ ಅನ್ಕೊಂಡ್ವಿ, ಮನೇಲಿ ಬಿಡ್ಲಿಲ್ಲ. ಇವನ್ ಬೆಳಗಿಂದ ಒದ್ದಾಡ್ತಾ ಇದ್ದ ಜಿಮ್ಗೆ. ನಾನು ಅದೇ ಕೇಳಿದ್ದು. ನನಗೇನು ಅನ್ನಿಸ್ತು ಗೊತ್ತಾ ರಜನಿ, ಅವನು ನಿನ್ನನ್ನು ಮಮ್ಮಿ ಅಂತ ಕರೀತಾನೆ. ಇವತ್ತು ಆ್ಯಕ್ಚುಲಿ ಅವನ ತಾಯಿ ಥರ ನಿನಗೆ ಈ ಶಾಸ್ತ್ರ ಮಾಡಿಸಿದಾನೆ ಅಂತ ಅನ್ನಿಸ್ತು. ನನಗೆ ಆ ಕ್ವಶನ್ ಕೇಳೋಕ್ಕೂ ನನಗೆ ತುಂಬ ಕಷ್ಟ ಆಗುತ್ತೆ. ಓಯ್ ಹೇಳು, ಇಲ್ಲೇ ಇದ್ದೀನಿ, ಹೇಳು, ಏನು ಹೇಳು. ಬಾಡಿ ಬಿಲ್ಡಿಂಗಲ್ಲಿರೋರಿಗೆ ತುಂಬ ಲೈಫ್ ಟೈಮ್ ಕಡಿಮೆ ಅಂತ. ವಿಲ್ ಜಸ್ಟ್ ಲೀವ್ ಫಾರ್ ಅ ಡೇ ಅಷ್ಟೇ. ಈ ದಿನ, ಈ ಕ್ಷಣ ಅಷ್ಟೇ ನಮ್ದು. ದೇವರು ಎಲ್ಲ ಕಡೆ ಇರಲ್ಲ, ಯಾರನ್ನೋ ಒಬ್ಬನ್ನ ಅವ್ರ ರೂಪದಲ್ಲಿ ಕಳಿಸ್ತಾನೆ ಅಂತ ಹೇಳ್ತಾರಲ್ಲ, ಅದೇ ಇವರು. ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಂದು ಚೈನ್ ಸೃಷ್ಟಿಯಾಗಿದೆ ಅಂತ ಅನ್ಸುತ್ತೆ. ಎಲ್ಲರಿಗೂ ಏನೋ ಒಂದು ಪಾಠ ಕಲಿಸ್ತಾ ಇದೆ, ಎಲ್ರಿಗೂ ಇನ್ನೊಂದು ಜೀವನ ತೋರಿಸ್ತಾ ಇದೆ. ತೋರಿಸಿದ ಜೀವನ ಎಲ್ಲರೂ ಜೀವಿಸ್ತಾ ಇದ್ದೀರಲ್ಲ, ಅದು ಬಹಳ ಖುಷಿ ಆಯ್ತು ನನಗೆ. ರಜನಿ ತುಂಬಾ ನೋವು ತಿಂದು ಈ ಹಂತಕ್ಕೆ ಬಂದಿದ್ದಾಳೆ ಅಂತ ಅಂದ್ಕೋತೀನಿ. ಬಹಳ ಹೋರಾಟದ ಬದುಕು. ಈಗ ಖುಷಿಯಾಗಿರೋದನ್ನ ನೋಡಿ ನಮ್ಮೆಲ್ರಿಗೂ ಸಂತೋಷ. ಒಳ್ಳೆ ಮನೆ ಸೇರ್ಕೊಂಡಿದ್ಯಾ, ನೀವಿಬ್ರು 100 ಕಾಲ ಸುಖವಾಗಿ ಬಾಳಿ. ನನಗೆ ಸ್ಟಾರ್ ಕೊಡ್ತೀಯಾ? 5 ಸ್ಟಾರ್ ಇರಲಿ. ಈ ವೇದಿಕೆಗೆ ನನ್ನ ಕಡೆಯಿಂದ